ನೀನಾಸಮ್ಮಿಗೆ ಬಂದರೆ ಇದೆಲ್ಲ ಪ್ರೊಫೆಷನಲ್, ಇದನ್ನೆಲ್ಲ ತುಂಬ ಪಠ್ಯೇತರವಾಗಿ ಕಲಿಬೇಕು. ಇದಕ್ಕೆ ಪುಸ್ತಕಗಳಿದೆ, ಇದನ್ನು ಓದಬೇಕು. ಸ್ಟೇಜ್ ಅಂದ್ರೇನು, ಅದರಲ್ಲಿ ಏನದು ಒಂದು ಸ್ಟೇಜ್ ಅಲ್ಲ, ಅಲ್ಲಿ ಸುಮಾರು ಥರದ ಸ್ಟೇಜ್ಗಳಿದೆ. ಗ್ರೀಕ್ ರಂಗಭೂಮಿ ಅಂದ್ರೇನು, ಕನ್ನಡ ರಂಗಭೂಮಿ ಅಂದ್ರೇನು, ಪಾಶ್ಚಾತ್ಯ ರಂಗಭೂಮಿ ಅಂದ್ರೇನು, ಅದರಲ್ಲಿ ಇಂಟಿಮೇಟ್ ಪ್ರೊಡಕ್ಷನ್ಸ್ಗಳೇನು ಅಂದರೆ ಸಣ್ಣ ರಂಗಗಳ ತಂಡದಿಂದ ಇಷ್ಟು ಸ್ಪೇಸ್ ಇದೆ ಅಂದ್ಕೊಳ್ಳಿ, ಇಷ್ಟು ಸ್ಪೇಸಲ್ಲಿ ಹೆಂಗೆ ಮಾಡಬೇಕು, 10x12 ಹೆಂಗೆ ಮಾಡಬೇಕು, 20x20 ಹೆಂಗೆ ಮಾಡಬೇಕು ಅಂದರೆ ಪ್ರೊಸೀನಿಯಂ ಥಿಯೇಟ್ರ್ಗಳಲ್ಲಿ ಈ ಥರದ್ದೆಲ್ಲ. ಇಷ್ಟೊಂದು ಥಿಯೇಟ್ರ್ ಇದೆಯಾ, ನಮಗೆ ಒಂದೇ ಸ್ಟೇಜ್ ಗೊತ್ತಲ್ಲ ಅಂತ. ಸೊ ನೀನಾಸಮ್ಗೆ ಹೋದ್ರೆ ಎಲ್ಲಾನು ಆಶ್ಚರ್ಯನೇ. ನಟನೆ ಕಲಿಯೋಕ್ಕೆ ಪುಸ್ತಕಗಳಿದೆ, ಕಲಿಸೋಕೆ ಶಿಕ್ಷಕರಿದ್ದಾರೆ ಅಂತ ಗೊತ್ತಾಗಿದ್ದೆ ನನಗೆ ನೀನಾಸಮ್ಗೆ ಹೋದ್ಮೇಲೆ. ನಾವು ಮಕ್ಕಳಿರುವಾಗೆಲ್ಲ ಏನಂದರೆ ಅವರು ಓದ್ತಾರೆ, ಅವ್ರು ಹೇಳ್ಕೊಟ್ಟಿದ್ದನ್ನು ನಾವು ಹೇಳ್ತೀವಿ, ಮಕ್ಕಳು ನಾವು ನಾಟಕ ಮಾಡ್ತೀವಿ ಬರ್ತೀವಿ, ಅಷ್ಟೇ ನಾಟಕ. ನನಗೆ ಅದಕ್ಕೆ ತುಂಬ ಇಷ್ಟ ನೀನಾಸಮ್ಮು. ಅವ್ರು ಸಾಣಿಹಳ್ಳಿಗೆ ಬರೋರು ನಾವು ಮಕ್ಕಳಿದ್ದಾಗ, ಆ ಬಸ್ ತೊಗೊಂಡು ಬರೋರು, ಅವರೇ ಲೈಟಿಂಗ್ ಮಾಡೋರು, ಅವರೇ ಕರ್ಟನ್ಗಳನ್ನ ಕಟ್ಕೊಳ್ಳೋರು, ಸ್ಟೇಜ್ನ ರೆಡಿ ಮಾಡ್ಕೊಳ್ಳೋರು. ಅವರ ಶೋ ಮಾಡೋಕ್ಕೆ ಅವ್ರಿಗೆ ಏನೂ ಅಡ್ಡಿ ಆಗದಂತೆ ಎಲ್ಲವನ್ನೂ ಅವರೇ ಸಿದ್ಧತೆ ಮಾಡ್ಕೊಳ್ಳೋರು. ಮೇಕಪ್ ಜೋಡಿಸ್ಕೊಳ್ಳೋರು, ಮೇಕಪ್ಪಿಂದು ಸಣ್ಣ ಪುಟ್ಟ ಥಿಂಗ್ಸ್ ಕೂಡ, ಸಣ್ಣ ವಿಷಯಗಳು ಕೂಡ ನಮ್ಮ ಜೀವನದಲ್ಲಿ ಅದೆಷ್ಟು ದೊಡ್ಡ ಬದಲಾವಣೆ ತರುತ್ತೆ ಅಂತ ನನಗೆ ನೀನಾಸಮ್ಗೆ ಹೋದ್ಮೇಲೆ ಗೊತ್ತಾಗಿದ್ದು. ಈಗ ನಾನು ಬಟ್ಟೆ ಮಡ್ಚಿಟ್ಕೊಳ್ತೀನಿ ಅಂದರೆ ಏನಕ್ಕೆ ಮಡ್ಚಿಟ್ಕೊಳ್ತೀನಿ, ಮೇಕಪ್ ಮಾಡ್ಕೋತೀನಿ, ಯಾಕೆ ಮಾಡ್ಕೋತೀನಿ, ಹೆಂಗೆ ಮಾಡ್ಕೋತೀನಿ, ಈ ಬಣ್ಣನೇ ಯಾಕೆ ಬಳಸಬೇಕು, ನಾನು ಕಣ್ಣಿಗೆ ಯಾಕೆ ಹಿಂಗೆ ಕಾಡಿಗೆ ಹಾಕಬೇಕು, ಲಿಪ್ಸ್ಟಿಕ್ ಹಾಕಬೇಕಾ ಬೇಡವಾ, ಹಾಕಿದ್ರೆ ಪಾತ್ರದ ಅರ್ಥ ಏನು, ಹಾಕದಿದ್ರೆ ಏನು, ಅದಕ್ಕೆ ಯಾವ ಬಣ್ಣ ಹಾಕಬೇಕು, ಆಮೇಲೆ ಕಣ್ಣನ್ನು ಯಾಕೆ ಹಿಂಗೆ ನೋಡಬೇಕು, ಕೇಶ ವಿನ್ಯಾಸವನ್ನು ಯಾಕೆ ಹಿಂಗೆ ಮಾಡ್ಕೋಬೇಕು, ಬಿಡ್ಬೇಕು ಯಾಕೆ, ಕಟ್ಟಬೇಕು ಯಾಕೆ, ಆ ಪಾತ್ರಕ್ಕೆ ಅದು ನಿಜವಾಗ್ಲೂ ಇದು ಇದೆಯಾ, ಇದು ಅರ್ಥ ಇದೆಯಾ, ಇದನ್ನು ಬಿಟ್ಟರೆ ಅರ್ಥ ಇಲ್ವಾ, ಎಲ್ಲವೂ ಡಿಟೇಲಿಂಗ್ ಮಾಡ್ತಾ ಹೋಗ್ತಾರೆ. ಅಯ್ಯೋ ದೇವ್ರೆ, ಇಷ್ಟೊಂದು ಇದೆಯಾ ಕಲಿಯೋಕ್ಕೆ, ಅಯ್ಯಯ್ಯೋ ನಾನೇನು ಕಲ್ತಿಲ್ಲ. ಈಗಲೂ ನಿಜವಾಗ್ಲೂ ನಾನೇನು ಕಲ್ತಿಲ್ಲ.